ಹಲೋ ಗೈಸ್, ಇದು ನಮ್ಮ ಮನೆ ಪಕ್ಕ ಅಂತಂದರೆ ನಮ್ಮ ಮನೆ ಮುಂದೆಗಡೆ ಅದನ್ನು ರೈಟ್ ಸೈಡು ನೈಟ್ ಹೊತ್ತು ಏನೇನೋ ಸೌಂಡ್ ಬರುತ್ತೆ ಮತ್ತು ಇಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ ಏನೇನೋ ಮಿತ್ತಿದೆ. ಸೊ ಈ ಮಿತ್ತನ್ನ ನಾನು ಯಾವತ್ತೂ ಕೂಡ ನಂಬಿಲ್ಲ, ನಮ್ಮ ಮುಂದೆ ನಂಬೋದಿಲ್ಲ. ಎಂಟಕ್ಕೂ ಒಂದು ಸಲ ಇರಲಿ ಅಂತ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಬನ್ನಿ, ಲೆಟ್ಸ್ ಗೋ. ಗೈಸ್, ಇಲ್ಲಿ ನಮ್ಮ ಜೊತೆ ನನ್ನ ತಮ್ಮ ಕವನ್ ಮತ್ತು ನವನೀತ್ ಅಂತ ನಮ್ಮ ರಿಲೇಟಿವ್ ಹುಡುಗ ನವನೀತ್. ನಾವು 3 ಜನ ಇವಾಗ ಹೋಗ್ತಾಯಿದ್ದೀವಿ. ಈ ರೋಡಲ್ಲಿ ಸ್ಟ್ರೈಟ್ ಹೋಗಿ ನಾವೀಗ ಲೆಫ್ಟ್ ಹೋಗ್ತೀವಿ. ಸೊ ಅಲ್ಲಿ ಯಾವುದೇ ಥರದ ಸೌಂಡ್ಸ್ ಮತ್ತು ಸೌಂಡ್ಸ್ ಬರುತ್ತೆ. ಅಲ್ಲಿಗೆ ಹೋದವರು ವಾಪಸ್ ಬರಲ್ಲ. ಈ ಥರ ತುಂಬ ಥರದ ಮಿತ್ಸ್ ಇದೆ. ಇದೆಲ್ಲ ಮಿತ್ಸ್ ಅಂತ ನಂಗೆ ಸುಳ್ಳು ಅಂತ ನನಗೆ ಗೊತ್ತು. ಸೊ ಇದನ್ನು ಪ್ರೂವ್ ಮಾಡೋದಕ್ಕೆ ಇವತ್ತು ನಾವು ಹೋಗ್ತಾಯಿದ್ದೀವಿ. ಬನ್ನಿ ಫಾಸ್ಟ್ ತುಂಬ ದೂರ ಇದೆ, ಬನ್ನಿ ಬೇಗ. ಗೈಸ್, ಆ ಕಡೆ ನೋಡು, ಆ ಕಡೆ ಅಲ್ಲಿ ಆ ವಾಟರ್ ಟ್ಯಾಂಕ್ ಕಾಣಿಸ್ತಿದ್ಯಾ? ಐ ಥಿಂಕ್ ನಿಮಗೆ ಅದು ವಿಸಿಬಲ್ ಇಲ್ಲ. ಆ ವಾಟರ್ ಟ್ಯಾಂಕ್ ಕೆಳಗಡೆ ಆ ಮನೆ ಇರೋದು. ಸೊ ಅಲ್ಲೇ ಎಲ್ಲ ಈ ಥರ ಎಲ್ಲ ಮಿತ್ಗಳು ಉಟ್ಕೊಂಡಿರೋದು. ಸೊ ಅಲ್ಲಿ ಹೋಗೋಣ ಫಟಾಫಟ್ ಅಂತ ಬನ್ನಿ. ಗೈಸ್, ನೋಡ್ಬೋದು ಇಲ್ಲೆಲ್ಲ ಪೂರ್ತಿಯಾಗಿ ಕತ್ತಲೆ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಸ್ಟ್ರೀಟ್ ಲೈಟು ಕೂಡ ಹಾಕಿಲ್ಲ. ಸ್ಟ್ರೀಟ್ ಲೈಟ್ ಹಾಕ್ದಾಗೆಲ್ಲ ಏನಕ್ಕೆ ಅಂತ ನಾವು ಪೋರ್ಟ್ಮೆನ್ಸ್ ಅಲ್ಲಿ ಅಂತಂದರೆ ಈ KEB ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಸ್ಟ್ರೀಟ್ ಲೈಟ್ ಹಾಕ್ದಾಗೆಲ್ಲ ಅದು ಹಾಳಾಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ ಅಂತ. ಸೊ ಇವಾಗ ಅದನ್ನು ಚೆಕ್ ಮಾಡೋಣ ಬನ್ನಿ. ಫಾಸ್ಟ್ ತೆಗೀತಾರೆ ಅಂತ. ಗಾಯ್ಸ್, ಅಲ್ಲಿ ಅದೇ ಮಿತ್ತಿರುವಂಥ ಮನೆ ಇದೆ. ಅದ್ರ ಪಕ್ಕದಲ್ಲೇ ಈ ಕಡೆ ನರ್ಸಿಂಗ್ ಕಾಲೇಜ್ ಇದೆ, ಲೇಡೀಸ್ ನರ್ಸಿಂಗ್ ಕಾಲೇಜ್. ನಾವು ಅಲ್ಲಿರುವಂಥ ನಮ್ಮ ಸಿಸ್ಟರ್ಸ್ನೂ ಕೂಡ ಒಂದು ಸಲ ಕೇಳ್ತೀನಿ ನಾಳೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. ಬಟ್ ಆದರೂ ಕೂಡ ಇಬ್ಬರನ್ನ ನಾನು ಕೇಳಿದೆ. ಅವ್ರೇನಂತ ಹೇಳಿದ್ರು ಅಂತಂದರೆ, ಹೌದು ಇಲ್ಲಿ ಕೆಲವೊಂಥರ ವಾಯ್ಸ್ಗಳೆಲ್ಲ ಬರುತ್ತೆ ಮತ್ತು ಇಲ್ಲಿ ಹೋದವರು ವಾಪಸ್ ಬಂದಿಲ್ಲ ಅಂತೆಲ್ಲ ಹೇಳ್ತಾರೆ. ನಾವು ಯಾವತ್ತೂ ಅಲ್ಲಿ ಅದಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರು. ಈಗ ನಾವು ಹೋಗ್ತಾಯಿದ್ದೀವಿ, ನೋಡೋಣ ಬನ್ನಿ ಏನಾಗುತ್ತೆ. ಗೈಸ್, ಫೈನಲಿ ಈ ಮನೆ ಹತ್ರ ಬಂದಿದ್ದೀವಿ. ಅದ್ರ ಪಕ್ಕನೇ ಮನೆ ಇದೆ. ನಾವು ಅವ್ರನ್ನೂ ಕೂಡ ತುಂಬ ಸಲ ಅವ್ರ ಎಕ್ಸ್ಪೀರಿಯೆನ್ಸ್ನ ಕೇಳಿದ್ರು. ಅವರು ಕೂಡ ಸೇಮ್ ಒಪಿನಿಯನ್ಸ್ನ ಹೇಳಿದ್ರು. ಇಲ್ಲೇನೋ ವಾಯ್ಸ್ ಬರುತ್ತಂತೆ, ಏನೋ ಅದಿರುತ್ತಂತೆ ಇದಿರುತ್ತಂತೆ ಅಂತ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಾವು ಮನುಷ್ಯರೆಲ್ಲ ನಮಗೂ ಸ್ವಲ್ಪ ಭಯ ಆಗ್ತಿದೆ. ಲೆಟ್ಸ್ ಡೈವ್ ಇನ್ ಟು ಇಟ್. ಗೈಸ್, ಫೈನಲಿ ನೀವು ನೋಡ್ಬೋದು ಆ ಮನೆ ತುಂಬ ವರ್ಷಗಳಿಂದನೇ ಪಾಳು ಬಿದ್ದಿದೆಯಂತೆ. ನಮಗೂ ಕೂಡ ಗೊತ್ತಿಲ್ಲ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಬರಪಲ್ಲಿ ಇಲ್ಲಿ ಆಂಜನೇಯ ಇದ್ದಾನೆ. ನಮಸ್ಕಾರ ಮಾಡಿಕೊಂಡು ಅಪ್ಪ ತಂದೆ ಒಳ್ಳೇದು ಮಾಡಪ್ಪ ಅಂತ ಗೇಟ್ನ ತೆಗಿತಾಯಿದ್ದೀನಿ. ಗೈಸ್, ಯು ಕ್ಯಾನ್ ಸಿ ಹಿಯರ್ ಸ್ವಲ್ಪ ಹಾಂಟೆಡ್ ಆಗೇ ಇದೆ ಈ ಪ್ಲೇಸ್. ಬಟ್ ಅದೇ ನನಗೂ ಗೊತ್ತಿಲ್ಲ ಒಳಗೆ ಏನು ಮಾಡೋದಂತ. ಗಾಯ್ಸ್, ನಮ್ಮ ಕ್ಯಾಮ್ರಾಮ್ಯಾನ್ ಮತ್ತು ನಮ್ಮ ಜೊತೆ ಬಂದಿರುವಂಥ ನವನೀತ್ ಇಬ್ಬರು ಕೂಡ ಬೇಡ ಅಣ್ಣ ಬನ್ನಿ ವಾಪಸ್ ಹೋಗೋಣ, ಬೇಕಾದ್ರೆ ನಾಳೆ ಪೂರ್ತಿ ದೊಡ್ಡ ಸೆಟಪ್ ಜೊತೆಗೆ ಬರೋಣ ಅಂತ ಹೇಳ್ತಿದ್ದಾರೆ. ಬಟ್ ಐ ಥಿಂಕ್ ಒಂದು ಸಲ ಬಂದಿದ್ದೀವಿ ಅಂತಂದಮೇಲೆ ಅದನ್ನು ಎಕ್ಸ್ಪ್ಲೋರ್ ಮಾಡಿದೆ ಯಾವತ್ತು ಹಿಂದೆ ವಾಪಸ್ ಹೋಗಬಾರ್ದು. ಬನ್ನಿ ನೋಡೇ ಹೋಗೋಣ ಅದೇನಾಗುತ್ತಂತ. ಆಗೋದಿದ್ರೆ ಅದು ಇವತ್ತಾದರೂ ಆಗಿದೆ. ಗಾಯ್ಸ್, ಈ ಮನೆನ ನೀವು ನೋಡ್ಬೋದು. ಆಫ್ಕೋರ್ಸ್ ಇದು ಪಾಳು ಬಿದ್ದಿರೋ ಮನೆ ತಂದಿದೆ. ಅಲ್ಲೇನೋ ಸೌಂಡ್ ಬರ್ತಿದೆ. ತುಂಬಾ ಸೌಂಡ್ಸ್ ಎಲ್ಲ ಬರ್ತಿದೆ. ಗೈಸ್, ತಲೆ ಕೆಡಿಸ್ಕೊಬಿಡಿ, ಅದು ನಮ್ಮ ಕ್ಯಾಮ್ರಾಮ್ಯಾನು ಸ್ವಲ್ಪ ತಮಾಷೆ ಜಾಸ್ತಿ. ವೆಯ್ಟ್ ಮಾಡು. ಇದಂತೂ ಮನೆ ಹಾಂಟೆಡ್ ಆಗಿ ಇದೆ ನಿಜವಾಗ್ಲೂ. ಇದು ಗಾಯ್ಸ್, ಏನೋ ವಾಯ್ಸ್ ಎಲ್ಲ ಬರ್ತಿದ್ದೆ ಅಂತಂದರೆ ಬೇರೆ ಥರ ವಾಯ್ಸಲ್ಲ, ಕೆಲವೊಂದು ವಾಯ್ಸು ನಮ್ಮ ಕ್ಯಾಮ್ರಾಮನ್. ಡೋರ್ ಆ್ಯಕ್ಚುಲಿ ನಾವೇ ಓಪನ್ ಮಾಡಿ ಹೋಗಿದ್ದೋ. ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿದ್ದೋ, ಕ್ಲೋಸ್ ಆಗಿದೆ ಏನೋ. ಬಟ್ ಬೇರೆಯವರೇ ಹೇಳ್ತಿರೋ ಥರ ಇಲ್ಲಿ ಆ ರೀತಿಯಾದಂಥ ಮಿತ್ತಾಗಲಿ ಏನೋ ಬೇರೆ ಥರ ದೆವ್ವಗಳಾಗಲಿ ಭೂತಗಳಾಗಲಿ ನಾನಂತೂ ಒಂದನ್ನು ನೋಡಿಲ್ಲ. ಆ ಥರ ಏನಾದರೂ ಇದ್ದರೆ ಮತ್ತೆ ಒಂದಿನ ನೋಡಿದ್ದು ಬನ್ನಿ. ಆ ಥರ ಏನಾದರೂ ಇದ್ದರೆ ಮತ್ತೆ ಒಂದಿನ ನಾವು ಬಂದು ಇಲ್ಲಿಗೆ ಮತ್ತೆ ಒಂದು ಸಲ ವಿಸಿಟ್ನ ಕೊಟ್ಟು ಅಂತಹ ದೆವ್ವಗಳು ಭೂತಗಳು ಏನಿದೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಾನು ಕನ್ಕ್ಲೂಡ್ ಮಾಡೋದೇನು ಏನಪ್ಪ ಅಂತ ಹೇಳಿದ್ರೆ, ದೆವ್ವ ಭೂತ ಇದೆಲ್ಲ ಸುಳ್ಳು ಅಂತ. ಸೊ ನೆಕ್ಸ್ಟ್ ಇನ್ನೂ ಒಂದು ಸಲ ಈ ಮನೆ ನೋಡಿ. ಐ ಥಿಂಕ್ ಕಾಣಿಸ್ತಿಲ್ಲ, ಟಾರ್ಚ್ ಗೀರ್ಚೆಲ್ಲ ಏನೂ ತಂದಿಲ್ಲ. ಜೈ ಶ್ರೀರಾಮ್ ಅಂತ ಹೋಯ್ತಾ ಇರ್ಬೇಕು ಅಷ್ಟೇ, ಬರ್ತಾ ಇರ್ಬೇಕು ಜಾಲಿ.
ಫೈನಲ್ ಆಗಿ ಈ ಮನೆ ಗೇಟ್ನ ಹಾಕ್ತಿದ್ದೀನಿ ಜೈ ಅಂತ ಯಾವ ಮಿತ್ತು ಗಿತ್ತು ಎಲ್ಲ ನನಗೆ ಸಿಗಲಿಲ್ಲ. ಬಟ್ ಆದರೆ ಸೌಂಡ್ಸ್ ಬರ್ತಿದೆ ಅನ್ನೋದು ಮಾತ್ರ ನಿಜ. ನಾನು ಕೂಡ ಸೌಂಡ್ಸ್ನ ಕೇಳ್ಪಟ್ಟೆ. ಕೆಲವೊಂದು ಸಲ ಕೆಲವೊಬ್ಬರು ಅಲ್ಲಿ ರೋಡಲ್ಲಿ ಹೋಗೋರೆ ನಮ್ಮನ್ನ ನೋಡಿ ಸೌಂಡ್ನ ಮಾಡ್ತಿದ್ರು. ಜೊತೆಗೆ ಇಲ್ಲಿ ಬೇರೆ ಬೇರೆ ಥರ ಸೌಂಡ್ಸ್ನು ಕೂಡ ನಾನು ಕೂಡ ಕೇಳ್ಪಟ್ಟೆ. ಐ ಥಿಂಕ್ ದಿಸ್ ಇಸ್ ಕಂಪ್ಲೀಟ್ಲಿ ಮಿತ್. ಈ ಥರ ಸೌಂಡ್ನು ಕೂಡ ಯಾರೋ ಬೇರೆಯವರು ಯಾರೋ ಬೇರೆಯವರು ಈ ಥರ ಸೌಂಡ್ಸ್ಗಳನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ನನ್ನ ಇಂಟೆನ್ಷನ್. ಸೊ ನಾಳೆ ಮತ್ತೆ ಬೆಳಗ್ಗೆ ಎದ್ದು ಈ ಮನೆಗೆ ಬರ್ತೀವಿ. ಇಲ್ಲಿ ಎಲ್ಲೆಲ್ಲಿ ಏನೇನಿದೆ, ಅಕಸ್ಮಾತ್ ಯಾವುದಾದ್ರೂ ಇಲ್ಲಿ ಬೇರೆ ಬೇರೆ ಥರ ಟೆಕ್ನಾಲಜಿನ ಯೂಸ್ ಮಾಡಿ ಅಥವಾ ಏನಾದರೂ ಯೂಸ್ ಮಾಡಿ ಇವರು ಆ ರೀತಿ ಸೌಂಡನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಏನು ಅಂತ ಇಲ್ಲಿ ನಾವು ಬಂದು ನಾಳೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್, ಗುಡ್ ನೈಟ್.